ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಮೂಡ್ ಸ್ವಿಂಗ್ಸ್. ನೋಡಿ, ನಮ್ಗೆಲ್ಲರಿಗೂ ಮೂಡ್ ಸ್ವಿಂಗ್ ಆಗುತ್ತೆ. ಕೆಲವು ಸತಿ ಹಾರ್ಮೋನಲ್ ಚೇಂಜಸ್ಸಿಂದ, ಪ್ರೆಗ್ನೆನ್ಸಿಯಿಂದ ಅಥವಾ ಸ್ಟ್ರೆಸ್ಸಿಂದ ಹಲವಾರು ರೀಸನ್ ಆಗಿರುತ್ತೆ. ಆಫೀಸಲ್ಲಿ ಬಾಸ್ ಬೈದಾಗಿರ್ಬೋದು ಅಥವಾ ಬ್ರೇಕಪ್ಪಿಂದ ಅಥವಾ ಡಿಪ್ರೆಷನಿಂದ ಕೂಡ ಕೆಲವೊಮ್ಮೆ ನಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಆದರೆ ಈ ಮೂಡ್ ಸ್ವಿಂಗ್ಸನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಒಂದು ಸತಿ ತುಂಬ ಬೆಳಗ್ಗೆ ತಕ್ಷಣ ಬೇಜಾರಾಗಿರ್ತೀವಿ, ಆಮೇಲೆ ಮಧ್ಯಾಹ್ನ ಆದಮೇಲೆ ಖುಷಿ ಪಡ್ತೀವಿ, ಇನ್ನೊಂದು ಸತಿ ತುಂಬ ಸಿಟ್ಟು ಬರುತ್ತೆ, ನಮ್ಮ ಮೂಡು ಅವಾಗ ಸ್ವಿಂಗ್ ಆಗ್ತಾ ಇರುತ್ತೆ. ಆದರೆ ಹೇಗಪ್ಪ ಹ್ಯಾಂಡಲ್ ಮಾಡೋದು, ಹೇಗೆ ಒಂದು ಸ್ಟ್ರೆಸ್ ಅಥವಾ ಯಾವುದೇ ಥರ ನಮ್ಮ ಮೂಡನ್ನು ಬ್ಯಾಲೆನ್ಸ್ ಆಗಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ನಿಮಗೆ ಅತಿ ಹೆಚ್ಚು ಕೋಪ ಬರುತ್ತೆ ಅಂತ ತಿಳ್ಕೊಳ್ಳೋಣ, ಆಯಿತಾ? ಎದುರುಗಡೆ ಇರೋ ವ್ಯಕ್ತಿಯನ್ನು ಬೈಬೇಕು ಅಂತ ಅನಿಸುತ್ತೆ. ಆಗ ರಿಫ್ಲೆಕ್ಟ್ ಮಾಡಿ ನೋಡಿ, ಎಷ್ಟೋ ಸಂಬಂಧಗಳನ್ನು ಕೋಪದಿಂದ ನಾವು ಕಳ್ಕೊಂಡಿದ್ದೀವಿ ಅಲ್ವಾ? ನೀವು ಮಾತ್ರ ಅಲ್ಲ, ನಾನು ಕೂಡ ತಪ್ಪನ್ನು ಮಾಡಿದ್ದೀನಿ. ಆದರೆ ನಾನು ಹೇಗಪ್ಪ ಚೇಂಜ್ ಆದೆ ಅಂತ ಹೇಳಿದ್ರೆ, ಯಾರ ಹತ್ರನಾರು ಮಾತಾಡಬೇಕು ಅಥವಾ ಏನೋ ಒಂದು ಡಿಸ್ಕಸ್ ಮಾಡಬೇಕು ಅಂತ ಹೇಳಿದಾಗ ಜರ್ನಲಿಂಗ್ ಮಾಡ್ತಾ ಇದ್ದೆ. ಹೇಗೆ ಅಂತ ಹೇಳಿದರೆ, ನಾನು ಏನನ್ನು ಮಾತಾಡಬೇಕು ಅನ್ನೋದ್ರ ಬಗ್ಗೆ. ಎಷ್ಟೋ ಸತಿ ಅವಾಚ್ಯ ಶಬ್ದದಲ್ಲಿ ಮಾತಾಡಬೇಕು ಅಂತ ಅನ್ಸೋದು, ಅಥವಾ ಏನೋ ಒಂದು ಕೆಟ್ಟದಾಗಿ ಮಾತಾಡಬೇಕು, ಅವ್ರಿಗೆ ಹರ್ಟ್ ಮಾಡಬೇಕು ಅನ್ಸೋದು, ಅದನ್ನೆಲ್ಲವನ್ನು ಫಿಲ್ಟರ್ ಹಾಕಿ ತೆಗೆದುಬಿಟ್ಟು ಏನು ಮಾತಾಡಬೇಕು ಅನ್ನೋದನ್ನು 4 ಸೆಂಟೆನ್ಸಲ್ಲಿ ಮಾತಾಡ್ತಾ ಇದ್ದೆ. ಇದು ನನ್ನ ರಿಲೇಷನ್ಶಿಪ್ಪನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಎಫೆಕ್ಟಿವ್ ಆಗಾಯಿತು. ಯಾವಾಗ ನಾವು ಒಬ್ಬರಿಗೆ ಹರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಕೋಪ ಮಾಡ್ಕೊಳ್ಳೋ ಉದ್ದೇಶ ಏನು, ಕೆಟ್ಟದಾಗ ಮಾತಾಡೋದು ಉದ್ದೇಶ ಏನು, ಆ ವ್ಯಕ್ತಿಗೆ ಹರ್ಟ್ ಮಾಡಬೇಕು ಅನ್ನೋದು, ಅದನ್ನು ನಾವು ಮಾಡೋದ್ರಿಂದ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಪ್ರತಿ ಸತಿ ನಾವು ಸಂಬಂಧ ಕಳ್ಕೊಂಡಾಗ ಕೂಡ ಅ ಪಾರ್ಟ್ ಆಫ್ ಅಸ್ ವಿಲ್ ಬಿ ಲೆಫ್ಟ್ ಓವರ್ ವಿತ್ ದೆಮ್. ಸೊ ಹಾಗಾಗಿ ನೀವು ಯಾವತ್ತೇ ತಿಳ್ಕೊಳ್ಳಿ, ಸಂಬಂಧಗಳನ್ನು ಕಳ್ಕೊಳ್ಳೋದು ಹೀಗೆ ಸುಲಭ, ಆದರೆ ಒಂದು ಹೊಸ ಸಂಬಂಧವನ್ನು ಬೆಳೆಸಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವಂಥ ತಪ್ಪನ್ನು ಮಾಡಬೇಡಿ. ನಂತರ ಏನಂತ ಹೇಳಿದರೆ, ಇಡೀ ದಿನ ನಿಮ್ಗೆ ಯಾವಾಗಲೂ ಅಷ್ಟೇ ನೋಡಿ, ಯಾವಾಗಲೂ ಹೆಚ್ಚಾಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಏನಾಗತ್ತಪ್ಪ ಅಂತ ಹೇಳಿದ್ರೆ, ಈಗ ಒಂದು 10 ನಿಮಿಷ ಟೈಮ್ ಸಿಕ್ಕರೆ ನಾವು ಏನು ಮಾಡ್ತೀವಿ, ಮೊಬೈಲ್ ತೆಗೆದು ಇನ್ಸ್ಟಾಗ್ರಾಮೋ ಫೇಸ್ಬುಕ್ಕೋ ಏನೋ ಮತ್ತೊಂದು ನೋಡ್ತೀವಿ. ಎಷ್ಟೋ ಸತಿ ಅಲ್ಲಿ ಒಂದು ಸ್ಯಾಡ್ ಸ್ಟೇಟಸ್ ಬರುತ್ತೆ, ಅಥವಾ ಸ್ಯಾಡ್ ಕೋಟ್ಸ್ ಬರುತ್ತೆ, ಅಥವಾ ಯಾರೋ ಒಬ್ಬನು ವೆಕೇಷನ್ಗೆ ಹೋಗಿರ್ತಾರೆ, ನಿಮ್ಮ ಕೈಲಿ ಹೋಗ್ಲಿಕ್ಕಾಗಲ್ಲ, ಯಾರೋ ಒಬ್ರು ಕಾರ್ ತೊಗೊಂಡಿರ್ತಾರೆ, ನಮ್ಮ ಕೈಲಿ ತೊಗೊಳಕ್ಕಾಗಿರಲ್ಲ, ಒಂದು ಮನೆ ತೊಗೊಂಡಿರ್ತಾರೆ, ನಮ್ಮ ಕೈಲಿ ತೊಗೊಳಕ್ಕಾಗಿರಲ್ಲ, ಅಥವಾ ನಾವು ಸಿಂಗಲ್ ಆಗಿರ್ತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಕಪಲ್ಸ್ ಜೊತೆ ಹ್ಯಾಪಿ ಮ್ಯಾರೇಜು ಎಲ್ಲನೂ ಹಾಕ್ತಾ ಇರ್ತಾರೆ. ನೋಡಿ, ಒಂದು ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲ ಕೂಡ ಸುಳ್ಳು. ಯಾಕೆ ಗೊತ್ತಾ? ನಾನು ಅಳ್ತಾ ಇದ್ರೆ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ ಸ್ಟೇಟಸನ್ನು. ನಾನು ಖುಷಿಯಾಗಿದ್ದರೆ ಮಾತ್ರ ಹಾಕ್ತೀನಿ. ಯಾವತ್ತೂ ತಿಳ್ಕೊಳ್ಳಿ, ಗಂಡ ಹೆಂಡತಿ ನೋಡೋಕ್ಕೆ ಹಬ್ಬ ಎಷ್ಟು ಅದ್ಭುತವಾಗಿರ್ತಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ, ನಂತರ ನನ್ನ ಹತ್ರನೇ ಬಂದು ಎಷ್ಟೋ ಸತಿ ಡೈವರ್ಸ್ ಕೊಡಬೇಕು ಅಥವಾ ಆ ವ್ಯಕ್ತಿ ಜೊತೆ ಇರೋಕ್ಕೆ ಆಗಲ್ಲ ಅನ್ನೋದನ್ನು ನೋಡಿರ್ತೀವಿ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಅದು ಕೂಡ ಇನ್ನೊಂದು ಬಣ್ಣದ ಜಗತ್ತು. ಯಾವುದೇ ಕಾರಣಕ್ಕೂ ಅದರಲ್ಲಿ ಬರತಕ್ಕಂಥದ್ದನ್ನು ನೋಡಿ ನಿಮ್ಮ ಮೂಡನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಡೈಲಿ ನಿಮ್ಮ ಮೊಬೈಲಲ್ಲಿ ಒಂದು ಟೈಮ್ ಸೆಟ್ ಮಾಡಿಬಿಡಿ. 1 ಅವರ್ಗಿಂತ ಹೆಚ್ಚಾಗಿ ನಾನು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ನೋಡಲ್ಲ ಅಂತ ಆ ಟೈಮರ್ ಸೆಟ್ ಮಾಡಿಬಿಡಿ. ಯಾವಾಗ ನಾವು ತುಂಬಾ ಮೊಬೈಲಿಗೆ ಅಡಿಕ್ಟ್ ಆಗಿ ಬೇಡದನ್ನು ನಾವು ನೋಡ್ತಾ ಇರ್ತೀವೋ, ನಮ್ಮ ಮೂಡ್ ಕೂಡ ಸ್ವಿಂಗ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಬುಕ್ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟೋ ಒಂದು ಸೆಲ್ಫ್ ಪಾಸಿಟಿವ್ ಬುಕ್ಸ್ ಇರುತ್ತೆ. ಯಾವಾಗಲೂ ಅಷ್ಟೇ, ನಾವು ಮನಸ್ಸಲ್ಲಿ ಅಷ್ಟೇ, ನಾವು ಯಾವಾಗಲೂ ಕೆಟ್ಟದಾಗ ಮಾತಾಡ್ಕೋತಾ ಇದ್ದರೆ ನಮ್ಮ ಮೂಡ್ ಹಾಳಾಗ್ತಾ ಹೋಗುತ್ತೆ. ಫಸ್ಟು ನೀವು ಸೆಂಟರ್ಡ್ ಆಗಿ, ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸು ಯಾವಾಗಲೂ ನಮ್ಮ ಮೂಡು ಚೆನ್ನಾಗಿರಬೇಕು, ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆ ನಿಮಗೆ ಒಂದು ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡ್ಕೋತಾ ಹೋಗಿ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಚ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮಂಚದಿಂದ ಕೆಳಗೆ ಇಳಿಯೋಕ್ಕಿಂತ ಮುಂಚೆ ನಿಮ್ಮ ಡೇಯನ್ನು ಡಿಸೈಡ್ ಮಾಡಿ ಹೇಗಿರಬೇಕು ಅನ್ನೋದನ್ನು. ಒಂದು ಡಿವೈನ್ ಇಂಟರ್ವ್ಯೂನನ್ನು ಕರೀರಿ. ಯಾವುದಾದ್ರೂ ದೇವರಾಗಿರಲಿ, ಯಾವುದಾದ್ರೂ ರಿಲಿಜನನ್ನು ನೀವು ಫಾಲೋ ಮಾಡಿ, ಆ ಡಿವೈನ್ ಒಂದು ಇಂಟರ್ವ್ಯೂನ ಕರಿ. ಎದ್ದ ತಕ್ಷಣ ಮೊಬೈಲ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ವಾಟ್ಸಪ್ ಚೆಕ್ ಮಾಡೋದು, ಯಾರೇನು ಮೆಸೇಜ್ ಮಾಡಿದ್ದಾರೆ ಅನ್ನೋ ನೋಡೋದು, ಇನ್ನೂ ನಿಮ್ಮ ಆ್ಯಂಗ್ಸೈಟಿ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ? ಯಾರೋ ಏನೋ ಕಳಿಸಿರ್ತಾರೆ, ಯಾವುದೋ ಒಂದು ವಿಡಿಯೋ ಕಳಿಸಿರ್ತಾರೆ, ಯಾಕೆ ಅಂತದಕ್ಕೆಲ್ಲ ಒಳಗಾಗ್ತೀರಾ? ನೀವು ಎದ್ದು 1 ಅವರ್ ಅಟ್ ಎನಿ ಕಾಸ್ಟ್ ನಿಮ್ಮ ಮೊಬೈಲನ್ನು ನೋಡಬೇಡಿ. ಒಂದು ಫಿಕ್ಸ್ಡ್ ಸ್ಕೆಡ್ಯೂಲ್ ಅಂತ ಹೇಳಿದರೆ, ನಾನು 9 ಗಂಟೆಗೆ 10 ಗಂಟೆ 11 ಗಂಟೆಗೆ ಮಲಗ್ತೀನಿ ಅಂತ ಹೇಳಿದರೆ, ಯಾರು ಏನೇ ಮಾಡಲಿ 11 ಗಂಟೆಗೆ ಮಲಗಬೇಕು. ಬೆಳಗ್ಗೆ 7 ಗಂಟೆಗೆ ಎದ್ದೇಳಬೇಕು, 6 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿದರೆ, ಅದು ಯಾವುದೇ ಥರದ್ದಾಗಿರಲಿ 6 ಗಂಟೆ 7 ಗಂಟೆಗೆ ಎದ್ದು 1 ಅವರ್ ನಿಮಗೋಸ್ಕರ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಪಾಸಿಟಿವ್ ಥಾಟ್ಸ್ ಓದೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡಿ ನಂತರ ಹಲ್ಲುಜ್ಜಿ ಕಾಫಿ ಕುಡಿಯೋದಾಗಿರ್ಬೋದು, ನೇಚರನ್ನು ನೋಡೋದಾಗಿರ್ಬೋದು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು, ಪೆಟ್ಟ ಜೊತೆ ಆಟ ಆಡೋದಾಗಿರ್ಬೋದು, ಅಥವಾ ದೇವರ ಹಾಡುಗಳನ್ನು ಕೇಳೋದು. ಹಳೆ ಕಾಲದಲ್ಲಿ ನೋಡಿ, ಬೆಳಗ್ಗೆ ಎದ್ದ ಕೂಡಲೇ ದೇವ್ರ ಹಾಡನ್ನು ಕೇಳೋರು. ನೋಡಿ, ಬೆಳಗ್ಗೆ ಎದ್ದ ಕೂಡಲೇ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ, ಏನನ್ನು ಯೋಚನೆ ಮಾಡ್ತೀರಾ, ಇಡೀ ದಿನ ನಿಮ್ಮ ಮನಸ್ಸು ಅದನ್ನೇ ಗುಣುಕ್ತಾ ಇರುತ್ತೆ. ನಾವು ಯಾವಾಗ ನೆಗೆಟಿವ್ ಟಾಕ್ ಮಾಡ್ತೀವಿ, ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೊಳ್ತೀವಿ, ಎದಳಕ್ಕೆ ಇಷ್ಟ ಇಲ್ಲಪ್ಪ, ಯಾಕಾದರೂ ಎದಳಬೇಕು ಅಂತ ಹೀಗೆಲ್ಲ ಅಂದ್ಕೊಂಡು ಎದ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ನಾವು ನೆಗೆಟಿವಿಟಿಗೆ ಒಳಗಾಗ್ತಾ ಹೋಗ್ತೀವಿ. ನೋಡಿ, ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ.
ಆದರೆ ಯಾವಾಗ ನಾವು ಎದ್ದು ನಿಂತ್ಕೋತೀವೋ ಎಂಥ ಕಷ್ಟ ಇದ್ದರೂ ಕೂಡ ಅದು ನಮಗೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ಹಾಗಾಗಿ ಯಾವುದೋ ಥರ ನಮಗೇನೋ ಆಗ್ಬಿಟ್ಟಿದೆ ಅಂತ ಹೇಳಿ ಅಂದ್ಕೊಳ್ಳೋದು ಬೇಡ. ಎದ್ದು ನಿಂತ್ಕೊಳ್ಳೋದು ಇದೆಯಲ್ಲ ಅದು ತುಂಬಾ ಮುಖ್ಯ. ನಂತರ ಅತಿ ಹೆಚ್ಚಾಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೋಡಿ, ಮದರ್ ನೇಚರ್ ಇಸ್ ದ ಬೆಸ್ಟ್ ಹೀಲರ್. ಯಾವಾಗ ನೀವು ಹೆಚ್ಚು ಬರೀ ಕಾಲಲ್ಲಿ ಹುಲ್ ಮೇಲೆ ನಡೆಯೋದಾಗಿರಬಹುದು, ಹೋಗಿ ಗಿಡ ಮರಗಳನ್ನು ನೋಡೋದಾಗಿರ್ಬೋದು, ಒಂದು ಸ್ವಲ್ಪ ಹೊತ್ತು ಯಾವುದೋ ಒಂದು ದೊಡ್ಡ ಗಾತ್ರದ ಮರ ಇದ್ದರೆ ಹೋಗಿ ಅದನ್ನು ತಬ್ಕೊಳ್ಳಿ. ಗ್ರೌಂಡಿಂಗ್ ಟೆಕ್ನಿಕಲ್ಲಿ ಕೂಡ ನಾವು ಅದನ್ನು ಹೇಳ್ಕೊಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ರೂಟ್ ಚಕ್ರ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ನೇಚರ್ ಜೊತೆ ಯಾವಾಗಲೂ ನೋಡಿ, ಈ ಹಳ್ಳಿಲಿರೋರು ಯಾವತ್ತಾರು ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಸ್ಟ್ರೆಸ್ ಅನ್ನೋದನ್ನೆಲ್ಲ ಹೇಳೋದನ್ನು ಕೇಳಿದ್ದೀರಾ? ಯಾವಾಗಲೂ ಅವ್ರು ತಾಳ್ಮೆಯಿಂದ ಇರ್ತಾರೆ. ಹಳ್ಳಿ ಜನ ಎಷ್ಟೋ ನೆಮ್ಮದಿಯಾಗಿರ್ತಾರೆ, ನೋಡಿದ್ದೀರಲ್ವ? ಯಾಕೆ ಅಂತ ಹೇಳಿದ್ರೆ ಅವರು ನೇಚರ್ ಜೊತೆ ಇರ್ತಾರೆ. ಹಾಗಾಗಿ ನೀವು ಕೂಡ ನೇಚರ್ ಜೊತೆ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ಮಲ್ಗೋಕ್ಕಿಂತ ಮುಂಚೆ ಸೆಲ್ಫ್ ರಿಫ್ಲೆಕ್ಷನ್. ನಿಮ್ಮ ಥಾಟ್ಸ್, ಯಾಕಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಬ್ಬರೇ ಇದ್ದಾಗ ಏನೇನೋ ಹುಚ್ಚಾಪಟ್ಟೆ ಏನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಏನೇನೋ ಬರ್ತಾ ಇರುತ್ತೆ ಮನಸ್ಸಲ್ಲಿ. ನಾನು ಲಾಸ್ಟ್ ಟೈಮು ಹೇಳಿದೆ, ಒಂದು ವರಿ ಪೀರಿಯಡ್ ಅಂತ ಇಡಿ, 5 ಗಂಟೆಯಿಂದ 5:30, 6 ಗಂಟೆ 6:30 ನಾನು ಯೋಚನೆ ಮಾಡೋಕ್ಕಂತಲೇ ಟೈಮ್ ಇಡ್ತೀನಿ ಅಂತ. ನಿಮ್ಗೆ ಯಾವಾಗ ಕೆಟ್ಟ ಆಲೋಚನೆಗಳು ಬರುತ್ತೆ, ಏನೋ ಒಂದು ನೆಗೆಟಿವ್ ಥಾಟ್ಸ್ ಬರುತ್ತೆ, ಅದನ್ನು ಆ ಟೈಮಲ್ಲಿ ಬರೀರಿ. ಇಂಪಾರ್ಟೆಂಟ್ ಥಾಟ್ಸನ್ನು ಮಾತ್ರ ತೊಗೊಂಡು ರಿಫ್ಲೆಕ್ಟ್ ಮಾಡಿ. ಹಾಗೆ ಇಡೀ ದಿನ ಹೇಗಿತ್ತು, ನಾನು ಹೇಗೆ ಕೋಪಪ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಬರಿತಾ ಹೋಗಿ. ಇದರಿಂದ ನಿಮ್ಮ ಮೂಡ್ ರಿಫ್ಲೆಕ್ಷನ್, ಯಾವಾಗಲೂ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಕೆಲವು ಸತಿ ಅಳು ಬರುತ್ತೆ, ಕೆಲವು ಸತಿ ನಗು ಬರುತ್ತೆ, ಕೆಲವು ಸತಿ ಖುಷಿಯಾಗಿರ್ತೀವಿ, ಕೆಲವು ಸತಿ ಒಬ್ಬರೇ ಇರಬೇಕು ಅಂತ ಅನ್ಸುತ್ತೆ. ಹೌದು, ಇದೆಲ್ಲವೂ ಕೂಡ ಒಂದು ಫೇಸ್. ಹಾಗಂತ ಇದು ಪರ್ಮನೆಂಟ್ ಆಗಿರಲ್ಲ. ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ, ನಿಮ್ಮ ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ, ನಾವು ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.